ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಕರ ರಾಶಿಯವರೇ, ಮಕರ ರಾಶಿಯವರ ಶಿಸ್ತು, ಪರಿಶ್ರಮ ಮತ್ತು ಮಹತ್ವಾಕಾಂಕ್ಷೆಯನ್ನು ಆಧರಿಸಿ ಕರ್ಮ ಫಲದಾತನಾದ ಶನಿದೇವ ಮುಂದಿನ 48 ಗಂಟೆಗಳಲ್ಲಿ ನಿಮ್ಮ ಜೀವನಕ್ಕೆ ಎದುರಾಗಲಿರುವ ಮಹಾನ್ ಪವಾಡ, ಹಣಕ್ಕಿಂತ ಬೆಲೆ ಬಾಳುವ ವಸ್ತು ಇದಾಗಿರುತ್ತೆ. ಓಂ ಶಂ ಶನೇಶ್ವರಾಯ ನಮಃ ಅಂತ ಎಲ್ಲರೂ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ. ಮಕರ ರಾಶಿಯವರೇ ಗಮನಿಸಿ, ಇನ್ನೊಂದು 48 ಗಂಟೆಗಳಲ್ಲಿ ನಿಮ್ಮ ಜೀವನದಲ್ಲಿ ಹಣಕ್ಕಿಂತ ಅತಿ ಹೆಚ್ಚು ಬೆಲೆ ಬಾಳುವ ಒಂದು ಅದ್ಭುತ ವಿಷಯ ಅನ್ನೋದು ಸಂಭವಿಸುತ್ತೆ. ಇದನ್ನು ನೀವು ಈಗಲೇ ತಿಳಿದುಕೊಳ್ಳದೆ ಇದ್ರೆ ಜೀವನದಲ್ಲಿ ದೊಡ್ಡ ನಷ್ಟವನ್ನು ಅನುಭವಿಸುವ ಅಥವಾ ಬಂದ ಅವಕಾಶವನ್ನು ಕಳೆದುಕೊಳ್ಳುವ ಅಪಾಯವಿದೆ. ಆದ್ದರಿಂದ ಈ ವಿಡಿಯೋವನ್ನು ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಗ್ರಹಗತಿಗಳು ಬದಲಾಗ್ತಿರುವ ಈ ವೇಳೆಯಲ್ಲಿ ನಿಮ್ಮ ಜೀವನಕ್ಕೆ ಒಂದು ಮಹತ್ತರವಾದ ತಿರುವು ಸಿಗ್ತಾ ಇದೆ. ಮಕರ ರಾಶಿಯವರ ತಾಳ್ಮೆಗೆ ಈಗ ಭಗವಂತ ಫಲ ನೀಡುವ ಸಮಯ ಬಂದಿದೆ. ರಾಶಿ ಚಕ್ರದ 10ನೇ ರಾಶಿಯಾದ ಮಕರಕ್ಕೆ ಅಧಿಪತಿ ನ್ಯಾಯದೇವನಾದ ಶನಿ ಮಹಾತ್ಮ. ನೀವು ಅಪ್ರತಿಮ ಶ್ರಮಜೀವಿಗಳು, ಎಷ್ಟೇ ಕಷ್ಟ ಬಂದರೂ ಗುರಿ ಮುಟ್ಟುವ ಹಠದವರು. ಆದರೆ ಕಳೆದ ಕೆಲವು ವರ್ಷಗಳಿಂದ 7ನೇ ಶನಿಯ ಕಠಿಣ ಪ್ರಭಾವದಿಂದಾಗಿ ನೀವು ಬೆಟ್ಟದಷ್ಟು ಕಷ್ಟಗಳನ್ನು ಅನುಭವಿಸಿದ್ದೀರಿ. ನೀವು ಮಾಡಿದ ಶ್ರಮಕ್ಕೆ ಕ್ರೆಡಿಟ್ ಸಿಗಲಿಲ್ಲ, ನಂಬಿದವರೇ ನಿಮಗೆ ಕೈಯನ್ನು ಕೊಟ್ಟಿದ್ದಾರೆ. ಆರ್ಥಿಕವಾಗಿ ಹೈರಾಣಾಗಿ ಕುಟುಂಬದಲ್ಲಿ ನೆಮ್ಮದಿ ಇಲ್ಲದೆ ರಾತ್ರಿಗಳನ್ನು ಕಣ್ಣೀರಲ್ಲಿ ಕಳೆದಿದ್ದೀರಿ. ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಿದೆ, ಆದರೆ ನನಗೆ ಮಾತ್ರ ಯಾಕೆ ಹೀಗೆ ಅಂತ ನೀವು ಕೊರಗಿದ್ದೀರಿ. ಆದರೆ ಈಗ ಆ ಶನಿ ಪ್ರಭಾವದ ಕರಾಳ ಛಾಯೆ ಅನ್ನೋದು ಸರಿತಾ ಇದೆ. ಹಣಕ್ಕಿಂತ ಅಮೂಲ್ಯವಾದದ್ದು ಏನಿರಬಹುದು? ಈ 48 ಗಂಟೆಗಳಲ್ಲಿ ನಿಮಗೆ ಸಿಗಲಿರುವುದು ಕೇವಲ ದುಡ್ಡಲ್ಲ, ಬದಲಾಗಿ ಸಾಧನೆಯ ಮೆಟ್ಟಿಲು, ಕಳೆದು ಹೋದ ಗೌರವ ಮತ್ತು ಮಾನಸಿಕ ಧೈರ್ಯ, ಅಚೀವ್ಮೆಂಟ್, ಡಿಗ್ನಿಟಿ ಆ್ಯಂಡ್ ಮೆಂಟಲ್ ಸ್ಟ್ರೆಂತ್, ಅಧಿಕಾರದ ಮರುಸ್ಥಾಪನೆ. ನಿಮ್ಮನ್ನು ಕಡೆಗಣಿಸಿದವರು, ನಿಮ್ಮನ್ನು ಅಸಮರ್ಥರು ಅಂತ ಕರೆದವರು ಈಗ ನಿಮ್ಮ ಯಶಸ್ಸನ್ನು ಕಂಡು ಬೆರಗಾಗುವ ಸಮಯ ಬಂದಿದೆ. ಸಮಾಜದಲ್ಲಿ ನಿಮ್ಮ ಗೌರವ ಇಮ್ಮಡಿಯಾಗುತ್ತೆ. ದೊಡ್ಡ ಜವಾಬ್ದಾರಿ, ಕೆಲಸದ ಸ್ಥಳದಲ್ಲಿ ಅಥವಾ ವೃತ್ತಿಯಲ್ಲಿ ನೀವು ನಿರೀಕ್ಷಿಸದೆ ಅಂತಹ ಒಂದು ದೊಡ್ಡ ಹುದ್ದೆ ಅಥವಾ ಗೌರವ ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ. ಇದು ಹಣಕ್ಕಿಂತ ದೊಡ್ಡದು, ಯಾಕೆಂದರೆ ಇದು ನಿಮ್ಮ ಮುಂದಿನ ಪೀಳಿಗೆಗೆ ದಾರಿಯಾಗಲಿದೆ. ಸ್ಪಷ್ಟವಾದ ಗುರಿ. ಇಲ್ಲಿಯವರೆಗೆ ನೀವು ಅಂಧಕಾರದಲ್ಲಿ ಇದ್ದೀರಿ, ಏನು ಮಾಡಬೇಕಂತ ತಿಳಿತಾ ಇರಲಿಲ್ಲ. ಈ 48 ಗಂಟೆಗಳಲ್ಲಿ ನಿಮ್ಮ ಮನಸ್ಸಿಗೆ ಒಂದು ಸ್ಪಷ್ಟವಾದ ದಾರಿ ಅನ್ನೋದು ಕಾಣಿಸಲಿದೆ. ಇದು ಕೋಟಿ ರೂಪಾಯಿ ಕೊಟ್ಟರೂ ಸಿಗದಂತಹ ಸುಖ. ಮಕರ ರಾಶಿಯವರ ದೊಡ್ಡ ದೌರ್ಬಲ್ಯ ಅಂದರೆ ಅತಿಯಾದ ಗಂಭೀರತೆ ಮತ್ತು ಹಠ. ಈ 48 ಗಂಟೆಗಳಲ್ಲಿ ನೀವು ಯಾರೊಂದಿಗೂ ವಾದಕ್ಕೆ ಇಳಿಬೇಡಿ. ನಿಮ್ಮ ಅಹಂಕಾರ ಬಂದ ಒಂದು ಅದೃಷ್ಟವನ್ನು ದೂರ ಮಾಡಬಹುದು. ಯಾರಾದರೂ ನಿಮ್ಮನ್ನು ಟೀಕಿಸಿದರೆ ಸುಮ್ಮನೆ ಇದ್ಬಿಡಿ, ಯಾಕೆಂದರೆ ನಿಮ್ಮ ಯಶಸ್ಸೇ ಅವರಿಗೆ ಉತ್ತರವನ್ನು ನೀಡಲಿದೆ. ಮನೆಯ ಹಿರಿಯರ ಮಾತನ್ನು ನಿರ್ಲಕ್ಷ್ಯ ಮಾಡಬೇಡಿ, ಅವರ ಆಶೀರ್ವಾದವೇ ನಿಮ್ಮ ರಕ್ಷಾ ಕವಚವಾಗಿರುತ್ತೆ. ನಿನ್ನ ರಾಶಿಯ ದೋಷಗಳನ್ನು ನಿವಾರಿಸಿ ಈ 48 ಗಂಟೆಗಳ ಕಾಲ ಪೂರ್ಣ ಫಲ ಪಡೆಯೋದಕ್ಕೆ ಖಂಡಿತವಾಗಿ ಈ ಕೆಲಸ ಮಾಡಿ. ಶನಿದೇವನ ಪ್ರಾರ್ಥನೆ. ಶನಿವಾರ ಬೆಳಿಗ್ಗೆ ಎಳ್ಳೆಣ್ಣೆಯಲ್ಲಿ ನಿಮ್ಮ ಮುಖ ನೋಡಿ ಆ ಎಣ್ಣೆಯನ್ನು ದಾನ ಮಾಡಿ ಅಥವಾ ಶನಿ ದೇವಸ್ಥಾನಕ್ಕೆ ಅರ್ಪಿಸಿ. ಕಾರ್ಮಿಕರಿಗೆ ಆದಷ್ಟು ಸಹಾಯ ಮಾಡಿ. ನಿಮ್ಮ ಕೆಳಗೆ ಕೆಲಸ ಮಾಡುವವರಿಗೆ ಅಥವಾ ದೀನ ದಲಿತರಿಗೆ ಸಿಹಿ ಪದಾರ್ಥ ಅಥವಾ ವಸ್ತ್ರ ದಾನ ಮಾಡಿ. ಇದು ಶನಿದೇವನಿಗೆ ಅತ್ಯಂತ ಪ್ರಿಯ. ಕುಲದೈವ ಸ್ಮರಣೆ. ಮನೆಯಲ್ಲಿ ದೀಪ ಹಚ್ಚಿ ಕುಲದೈವದ ಹೆಸರನ್ನು 108 ಬಾರಿ ಜಪಿಸಿ. ನಿಮ್ಮ ಭಾರವೆಲ್ಲ ಆ ಭಗವಂತನ ಪಾದಕ್ಕೆ ಅರ್ಪಿಸಿ. ಮಕರ ರಾಶಿಯವರೇ, ನಿಮ್ಮ ಕಠಿಣ ದಿನಗಳು ಈಗ ಇತಿಹಾಸವಾಗಲಿದೆ. ನಿಮ್ಮ ಕಣ್ಣೀರು ಆನಂದ ಬಾಷ್ಪವಾಗಿ ಬದಲಾಗುವ ಸಮಯ ಬಂದಿದೆ. ಈ 48 ಗಂಟೆಗಳ ಸಮಯವನ್ನು ದೈವ ಪ್ರಾರ್ಥನೆಯಲ್ಲಿ ಮತ್ತು ಸಕಾರಾತ್ಮಕವಾಗಿ ಕಳೆಯಿರಿ. ನಿಮ್ಮ ಜೀವನದ ಹೊಸ ಸುವರ್ಣಾಧ್ಯಾಯ ಅನ್ನೋದು ಈಗ ಆರಂಭ ಆಗ್ತಾ ಇದೆ. ಈ ಮಾಹಿತಿ ನಿಮಗೆ ಧೈರ್ಯ ನೀಡಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.